ಎಸ್ ವೀಕ್ಷಕರೇ, ಇದು ಗ್ಯಾರಂಟಿ ನ್ಯೂಸ್ ನ ಭರ್ಜರಿ ಬೇಟೆ, ರಣ ರೋಚಕ ಸುದ್ದಿ. ಸಿಸಿಬಿ ಪೊಲೀಸರೇ ಎಲ್ಲಿದ್ದೀರಿ, ಏನು ಮಾಡ್ತಿದ್ದೀರಾ? ಸಿಸಿಬಿ ಪೊಲೀಸರೇ, ಈ ಮಹಾನ್ ವಂಚಕ ನಿಮಗೆ ಗೊತ್ತಾ? ಇಷ್ಟು FIR ಹಾಕಿದ್ರು ಕೂಡ ಈತನನ್ನ ಸುಮ್ಮನೆ ಬಿಟ್ಟಿರೋದು ಯಾಕೆ? ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಭರ್ಜರಿ ಬೇಟೆ, ರೋಚಕ ಸುದ್ದಿ. ಸಿಸಿಬಿ ಪೊಲೀಸರೇ ಎಲ್ಲಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ? ಸಿಸಿಬಿ ಪೊಲೀಸರೇ, ಈ ಮಹಾನ್ ವಂಚಕ ನಿಮಗೆ ಗೊತ್ತಾ? ಇಷ್ಟು FIR ಹಾಕಿದ್ರು ಕೂಡ ಈತನನ್ನ ಸುಮ್ಮನೆ ಬಿಟ್ಟಿರೋದು ಯಾಕೆ? ಈತ ಎಷ್ಟು ಜನರಿಗೆ ಮೋಸ ಮಾಡಿದಾನೆ ಗೊತ್ತಾ? ಒಬ್ಬರಲ್ಲ, ಇಬ್ಬರಲ್ಲ, ಬಹಳಷ್ಟು ಜನಕ್ಕೆ ಚಳ್ಳೆ ಹಣ್ಣು ತಿನ್ಸಿದಾನೆ. ಸಿಸಿಬಿ ಪೊಲೀಸರೇ, ಈತ ಎಷ್ಟು ಕೋಟಿ ವಂಚನೆ ಮಾಡಿದಾನೆ ಗೊತ್ತಾ? IPS ಆಫೀಸರ್ಗಳ ಹೆಸರನ್ನ ಹೇಳ್ಕೊಂಡು ಹೇಗೆ ವಂಚಿಸ್ತಾನೆ ಗೊತ್ತಾ ಈ ವ್ಯಕ್ತಿ? ಈ ಮಹಾನ್ ವಂಚಕನ ಇಂಚಿಂಚು ಸ್ಟೋರಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ. ಇದು ಗ್ಯಾರಂಟಿ ನ್ಯೂಸ್ ನ ಭರ್ಜರಿ ಬೇಟೆ. ಬೆಂಗಳೂರಲ್ಲೊಬ್ಬ ಇದ್ದಾನೆ, ಖತರ್ನಾಕ್ ವಂಚಕ. ಲ್ಯಾಂಡ್ ಕೊಡಿಸೋದಾಗಿ ನಂಬಿಸಿ ಕೋಟಿ ಕೋಟಿ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಎಸ್, ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಭರ್ಜರಿ ಬೇಟೆ. ಬೆಂಗಳೂರಲ್ಲೊಬ್ಬ ಇದ್ದಾನೆ, ಖತರ್ನಾಕ್ ವಂಚಕ. ಆತ ಯಾರು, ಹೇಗೆ ವಂಚನೆ ಮಾಡ್ತಾನೆ, ಪೇನ್ ಟು ಪೇನ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಲ್ಯಾಂಡ್ ಕೊಡಿಸೋದಾಗಿ ನಂಬಿಸಿ ಕೋಟಿ ಕೋಟಿ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸೈಯದ್ ಫರಾತುಲ್ಲಾ ಅಲಿಯಾಸ್ ಜಾವೀದ್ ಎಂಬಾತನಿಂದ ಕೋಟಿ ಕೋಟಿ ದೋಖಾ ಮಾಡಲಾಗಿದೆ. ಸೈಟ್ ಜೊತೆಗೆ ಲ್ಯಾಂಡ್ ಅನ್ನ ಕೊಡಿಸೋದಾಗಿ ಹಲವರಿಗೆ ಈತ ಮಹಾ ಮೋಸ ಮಾಡಿದ್ದಾನೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಈತನ ವಿರುದ್ಧ ಲ್ಯಾಂಡ್ ಕೇಸ್ ಸೇರಿದಂತೆ ಬರೋಬ್ಬರಿ 6 FIR ಗಳು ದಾಖಲಾಗಿದೆ. ಅದರಲ್ಲಿ ಚೀಟಿಂಗ್, ಥ್ರೆಟನಿಂಗ್ ಸೇರಿದಂತೆ ಬೆಂಗಳೂರಿನಲ್ಲಿ ಒಟ್ಟು 6 ಕೇಸ್ಗಳು ದಾಖಲಾಗಿದೆ. ಸುರೇಶ್ ಜೈನ್ ಅನ್ನೋರಿಗೆ ಬರೋಬ್ಬರಿ ಒಂದಲ್ಲ ಎರಡಲ್ಲ 40 ಕೋಟಿ ದೋಖಾ. ಈ ಬಗ್ಗೆ ಸಿಸಿಬಿಗೆ ದೂರು ಕೊಟ್ಟಿದ್ದಾರೆ ಉದ್ಯಮಿ ಸುರೇಶ್ ಜೈನ್. ಲ್ಯಾಂಡ್ ಕೊಡಿಸೋದಾಗಿ ನಂಬಿಸಿ ಬಣ್ಣ ಬಣ್ಣದ ಮಾತುಗಳನ್ನ ಆಡಿ ವಂಚನೆ ಮಾಡಿದಾನೆ ಈ ಜಾವೇದ್. ದುಡ್ಡು ವಾಪಸ್ ಕೇಳಿದ್ರೆ ನನಗೆ 2 IPS ಗಳು ಗೊತ್ತು ಅಂತ ಧಮಕಿ ಹಾಕ್ತಾನೆ. ದುಡ್ಡು ಕೊಡಲ್ಲ, ಲ್ಯಾಂಡು ಕೊಡಲ್ಲ ಅಂತ ಉದ್ಯಮಿಗೆ ಈತ ಆವಾಜ್ ಹಾಕಿದಾನೆ. ಈತನ ಬಲೆಗೆ ಬಿದ್ದು ನೂರಾರು ಕೋಟಿಯನ್ನ ಕಳೆದುಕೊಂಡಿದ್ದಾರೆ ಉದ್ಯಮಿಗಳು. ಗ್ಯಾರಂಟಿ ನ್ಯೂಸ್ ನಲ್ಲಿ ಜಾವೀದ್ ವಂಚನೆಯ ಪಿನ್ ಟು ಪಿನ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆತನ ಫೋಟೋ ತೋರಿಸ್ತಾ ಇದ್ದೀವಿ. ಇದೇ ವ್ಯಕ್ತಿ ಸೈಯದ್ ಫರಾತುಲ್ಲಾ ಅಲಿಯಾಸ್ ಜಾವೀದ್ ಅಂತ.
ಈತ ಲಕ್ಷದಲ್ಲ ಮಾಡ್ತಾ ಇದ್ದಿದ್ದು ಡೀಲ್, ಎಲ್ಲವೂ ಕೂಡ ಕೋಟಿ ಕೋಟಿ, 40 ಕೋಟಿ, 20 ಕೋಟಿ, 15 ಕೋಟಿ, ಹೀಗೆ ಕೋಟಿಗಳ ಲೆಕ್ಕದಲ್ಲೇನೆ ಈತ ವಂಚನೆ ಮಾಡ್ತಾ ಇದ್ದಿದ್ದು. ಒಂದಲ್ಲ ಎರಡಲ್ಲ, ಬೆಂಗಳೂರಿನಲ್ಲಿ 6 FIRಗಳು ಈತನ ವಿರುದ್ಧ ದಾಖಲಾಗಿದೆ. ಸೈಟು ಲ್ಯಾಂಡು ಕೊಡಿಸ್ತೀನಿ ಅಂತೇಳಿ ಅವರನ್ನ ನಂಬಿಸ್ತಾನೆ. ಅದಾದ ಮೇಲೆ ಇಲ್ಲದೆ ಇರುವಂತಹ ದಾಖಲೆಗಳನ್ನ ಈತ ಕ್ರಿಯೇಟ್ ಮಾಡ್ತಾನೆ. ಅಂದ್ರೆ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಸೃಷ್ಟಿಸಿ, ನಕಲಿ ಮಾಲೀಕರನ್ನ ಸೃಷ್ಟಿಸಿ, ಅವರ ಕಡೆಯಿಂದ ಬಣ್ಣ ಬಣ್ಣದ ಮಾತುಗಳನ್ನ ಆಡಿಸಿ ಹಣವನ್ನ ಪೀಕ್ತಾ ಇದ್ದ, ವಂಚನೆ ಮಾಡ್ತಾ ಇದ್ದ. ಒಟ್ಟು 6 FIRಗಳು ದಾಖಲಾಗಿರೋದು. ಈತ ಎಷ್ಟು ಜನರಿಗೆ ಮೋಸ ಮಾಡಿದ್ದಾನೆ ಅನ್ನುವಂತಹ ವಿಚಾರವನ್ನ ನಾವು ಒಂದೊಂದಾಗೆ ನಿಮಗೆ ತೋರಿಸ್ತಾ ಹೋಗ್ತೀವಿ. ಮೊದಲಿಗೆ ಕೇಸ್ ನಂಬರ್ 1. 2015ರಲ್ಲೇ ಕಿಶನ್ ಚಾಂದ್ ಅನ್ನೋ ಉದ್ಯಮಿಗೆ ಈತ ವಂಚನೆ ಮಾಡಿದ್ದಾನೆ. 2015ರಲ್ಲಿ ಕೇಸ್ ನಂಬರ್ 1ನ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಇರೋದು. ರಸ್ತೆ ಬಳಿ 57 ಎಕರೆ ಜಮೀನಿದೆ ಅಂತ ಈತ ಹೇಳಿದ್ದ. ಯುನೈಟೆಡ್ ಇಂಟರ್ ನ್ಯಾಷನಲ್ ಸ್ಕೂಲ್ ಹತ್ರ ಜಾಗ ಇದೆ ಅಂತೇಳಿ ತೋರಿಸಿರ್ತಾನೆ. ಕಿಶನ್ ಚಾಂದ್ ಮತ್ತು ಆತನ ಪುತ್ರಿಗೆ ನಕಲಿ ದಾಖಲೆಗಳನ್ನ ತೋರಿಸಿದ್ದಾನ. ಹೇಳ್ತಾ ಇದ್ದಲ್ಲ, ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಈತ ಕ್ರಿಯೇಟ್ ಮಾಡ್ತಾ ಇದ್ದ. ತಂದೆ ಮಗಳಿಂದ ಅಡ್ವಾನ್ಸ್ ಅಂತ ಹೇಳಿ 3,30,00,000 ಹಣ ಪಡೆದಿದ್ದ. ಈ ವಂಚನೆಯ ಸಂಬಂಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. 2015ರಲ್ಲಿ ಈ ವಂಚನೆ ನಡೆದಿರೋದು. ಕೇಸ್ ನಂಬರ್ 1ನ ಡೀಟೇಲ್ಸ್, ತಂದೆ ಮತ್ತೆ ಮಗಳಿಂದ ಅಡ್ವಾನ್ಸ್ ಅಂತ ಹೇಳಿ 3,30,00,000 ಹಣ ಪಡೆದಿರ್ತಾನೆ. ಅದು ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಹೆಣ್ಣೂರು ರಸ್ತೆ ಬಳಿ 57 ಎಕರೆ ಜಮೀನಿದೆ ಅಂತ ಪುಂಗಿರ್ತಾನೆ. ಯುನೈಟೆಡ್ ಇಂಟರ್ ನ್ಯಾಷನಲ್ ಸ್ಕೂಲ್ ಹತ್ರ ಜಾಗ ಇದೆ ಅಂತೇಳಿ ಕರ್ಕೊಂಡು ಹೋಗಿ ತೋರಿಸಿರ್ತಾನೆ. ಅಷ್ಟೇ ಅಲ್ಲದೆ ಕಿಶನ್ ಚಾಂದ್ ಜೊತೆಗೆ ಆತನ ಪುತ್ರಿಗೆ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ತೋರಿಸಿ ಅವರ ನಂಬಿಕೆಯನ್ನ ಗಳಿಸಿದ. ಒರಿಜಿನಲ್ ಇರಬಹುದು ಅಂತೇಳಿ ತಂದೆ ಮಗಳು ಕೂಡ ನಂಬಿದ್ರು. ಅದೇ ಪ್ರಕಾರವಾಗಿ ಅಡ್ವಾನ್ಸ್ ಅಂತ ಹೇಳಿ 3,30,00,000 ಹಣವನ್ನ ಈತ ಪಡೆದಿದ್ದ. ಇದಕ್ಕೆ ಸಂಬಂಧಪಟ್ಟಂತಹ ವಂಚನೆಯ ಕೇಸ್ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. FIR 2015ರಲ್ಲಿ ನಡೆದಂತಹ ಫ್ರಾಡ್ ಕೆಲಸ ಇದು. ಇದೇ ತರ ಆತ ಜಾಗ ತೋರಿಸ್ತಾ ಇದ್ದ, ಜೊತೆಗೆ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ತೋರಿಸ್ತಾ ಇದ್ದ, ಡೀಲ್ ಮಾಡ್ಕೊಳ್ತಾ ಇದ್ದ. ಅದಾದ ಮೇಲೆ ಅಡ್ವಾನ್ಸು ಅಂತೇಳಿ ಈತ ಹಣವನ್ನ ಪಡ್ಕೊಂಡು ಆಮೇಲೆ ಅವರಿಗೆ ಈ ಕಡೆ ಸೈಟು ಕೊಡಿಸ್ತಾ ಇರಲಿಲ್ಲ, ತಾನು ತೋರಿಸಿದಂತ ಜಾಗ ಕೂಡ ಸುಳ್ಳು ಅನ್ನುವಂಥದ್ದು ಗೊತ್ತಾಗ್ತಾ ಇತ್ತು. ಇದು ಕೇಸ್ ನಂಬರ್ 1ನ ಡೀಟೇಲ್ಸ್. ಇನ್ನ ಕೇಸ್ ನಂಬರ್ 2 ಅದರ ಡೀಟೇಲ್ಸ್ ಅನ್ನ ನಾವು ನೋಡ್ತಾ ಹೋಗೋದಾದ್ರೆ, ಸಂಜಯ್ ಜಲನ್ ಅನ್ನೋ ಉದ್ಯಮಿಗೂ ಕೋಟಿ ಕೋಟಿ ವಂಚನೆ ಮಾಡಿದಾನೆ ಈತ. ಸಂಜಯ್ ಜಲನ್ಗೆ ಕಟ್ಟಡವನ್ನ ಬಾಡಿಗೆಗೆ ಕೊಡಿಸಿರ್ತಾನೆ ಈ ವ್ಯಕ್ತಿ ಜಾವೇದ್. ಸೈಯದ್ ಫರತ್ ಉಲ್ಲಾ ಅಲಿಯಾಸ್ ಜಾವೇದ್ ಏನಿರ್ತಾನೆ, ಸಂಜಯ್ ಜಲನ್ಗೆ ಒಂದು ಕಟ್ಟಡವನ್ನ ರೆಂಟಿಗೆ ಅಂತ ಕೊಡಿಸಿರ್ತಾನೆ. ಕಮಿಷನ್ ಹಣ ಕೊಡಿ ಅಂತ ಹೋಗಿ 4 ಚೆಕ್ಗಳನ್ನ ಪಡೆದಿರ್ತಾನೆ. ನಂತರ 1 ಕೋಟಿ ಹಣ ಡ್ರಾ ಮಾಡ್ಕೊಂಡಿದ್ದ ಜಾವೇದ್. ಆತನ ಜೊತೆಗೆ ಕೌಸರ್, ಇವರಿಬ್ರು ಕೂಡ ಸೇರ್ಕೊಂಡು 1 ಕೋಟಿ ಹಣವನ್ನ ಡ್ರಾ ಮಾಡ್ಕೊಂಡಿರ್ತಾರೆ. ಹುಳಿಮಾವು ಸ್ಟೇಷನ್ ಅಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ FIR ಆಗಿದೆ. ಸದ್ಯ ಈ ಒಂದು ಕೇಸ್ ಟ್ರಯಲ್ ಹಂತದಲ್ಲಿದೆ. ಇದು ಕೇಸ್ ನಂಬರ್ 2. 1 ಕೋಟಿ ಹಣವನ್ನ ಡ್ರಾ ಮಾಡ್ಕೊಂಡಿರ್ತಾರೆ ಜಾವೇದ್ ಮತ್ತೆ ಕೌಸರ್. ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಳಿಮಾವು ಸ್ಟೇಷನ್ ಅಲ್ಲಿ FIR ಆಗಿದೆ. ಟ್ರಯಲ್ ನ ಹಂತದಲ್ಲಿದೆ ಈ ಕೇಸ್. ಸಂಜಯ್ ಜಲನ್ ಅನ್ನುವಂತಹ ಉದ್ಯಮಿ, ಇವರಿಗೂ ಕೂಡ ಕೋಟಿ ಕೋಟಿ ಪಂಗನಾಮ ಈತ ಹಾಕಿರೋದು. ಸಂಜಯ್ ಜಲನ್ಗೆ ಕಟ್ಟಡವನ್ನ ರೆಂಟಿಗೆ ಅಂತೇಳಿ ಈ ಜಾವೇದ್ ಕೊಡ್ಸಿರ್ತಾನೆ. ಅದಾದ ಬಳಿಕ ಕಮಿಷನ್ ಹಣ ಬೇಕು ಅಂತೇಳಿ ಹೋಗಿ 4 ಚೆಕ್ಗಳನ್ನ ಪಡ್ಕೊಂಡು ನಂತರ 1 ಕೋಟಿ ಹಣವನ್ನ ಈತ ಡ್ರಾ ಮಾಡ್ಕೊಂಡಿದ್ದ. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಟ್ರಯಲ್ ನ ಹಂತದಲ್ಲಿದೆ. ಜೊತೆಗೆ ಹುಳಿಮಾವು ಸ್ಟೇಷನ್ ನಲ್ಲಿ FIR ಕೂಡ ದಾಖಲಾಗಿದೆ. ಕೇಸ್ ನಂಬರ್ 1, ಕೇಸ್ ನಂಬರ್ 2. ಅಲ್ಲಿಗೆ ಉದ್ಯಮಿಗಳನ್ನ ಹೇಗೆ ಈತ ಯಾಮಾರಿಸ್ತಾ ಇದ್ದ, ಹೇಗೆ ವಂಚನೆ ಮಾಡ್ತಾ ಇದ್ದ, ಅವರ ಬಳಿ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ತೋರಿಸಿ ಅಡ್ವಾನ್ಸ್ ಅಂತೇಳಿ ಅಲ್ಲಿ 3,30,00,000, ಇಲ್ಲಿ 1 ಕೋಟಿ ಹಣವನ್ನ ಡ್ರಾ ಮಾಡಿರ್ತಾನೆ. ಎಲ್ಲವೂ ಕೂಡ ಕೋಟಿ ಲೆಕ್ಕಾಚಾರದಲ್ಲಿ ಈತ ಡೀಲ್ ಮಾಡ್ತಾ ಇದ್ದಿದ್ದು. ವಂಚನೆ ಮಾಡ್ತಾ ಇದ್ದಿದ್ದು ಕೂಡ ಯಾವುದು ಲಕ್ಷದ ಲೆಕ್ಕದಲ್ಲಿ ಇರ್ತಾ ಇರಲಿಲ್ಲ. ಹೀಗೆ ಅವರ ನಂಬಿಕೆಯನ್ನ ಗಳಿಸ್ಕೊಂಡು ಬಣ್ಣ ಬಣ್ಣದ ಮಾತುಗಳನ್ನ ಹೇಳ್ಕೊಂಡು ಇಲ್ಲದೆ ಇರುವಂತಹ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಅವರಿಗೆ ಪಂಗನಾಮ ಹಾಕೋದೇ ಈತನ ಫುಲ್ ಟೈಮ್ ಡ್ಯೂಟಿ ಆಗಿತ್ತು. ಇದು ಕೇಸ್ ನಂಬರ್ 2ನ ಪಿನ್ ಟು ಪಿನ್ ಡೀಟೇಲ್ಸ್.
ಇನ್ನ ಕೇಸ್ ನಂಬರ್ 3 ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಜಮೀನು ಕೊಡಿಸ್ತೀನಿ ಅಂತ ಬಟ್ಟೆ ವ್ಯಾಪಾರಿ ಪ್ರಕಾಶ್ ಚಾಂದ್ ಬಾಪ್ನ ಅವರಿಗೆ ಚೀಟಿಂಗ್ ಮಾಡಿದಾನೆ. ಬಟ್ಟೆ ವ್ಯಾಪಾರಿ ಪ್ರಕಾಶ್ ಚಾಂದ್ ಅಂತ ಅವರ ಹೆಸರು. ಅವರಿಗೂ ಕೂಡ ಈತ ವಂಚನೆ ಮಾಡಿದಾನೆ. ಬಟ್ಟೆ ವ್ಯಾಪಾರದ ಜೊತೆಗೆ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾ ಇದ್ರು ಚಾಂದ್ ಬಾಪ್ನ. ಈ ಬಯೋಕಾನು ಸಾದಹಳ್ಳಿ ದೊಡ್ಡಬಳ್ಳಾಪುರ ಜೆಸಿ ರಸ್ತೆಯಲ್ಲಿ ಪ್ರಾಪರ್ಟಿಗಳಿದೆ ಅಂತೇಳಿ ಇವ್ರಿಗೆ ನಾಮ ಹಾಕಿದಾನೆ. ಅದು ಕೂಡ ನಕಲಿ ದಾಖಲೆಗಳನ್ನ ಈತ ಕ್ರಿಯೇಟ್ ಮಾಡಿ ಅದನ್ನ ತೋರಿಸಿ ಒಂದಲ್ಲ ಎರಡಲ್ಲ 13 ಕೋಟಿ 37 ಲಕ್ಷ ಹಣವನ್ನ ಪಡೆದು ವಂಚನೆ ಮಾಡಿದಾನೆ. ಜೊತೆಗೆ ಚಾಂದ್ ಅವರು ಕಟ್ಟಿದ್ದಂತಹ SNN ಅಪಾರ್ಟ್ಮೆಂಟ್ಸ್ ಏನಿದೆ ಆ ಅಪಾರ್ಟ್ಮೆಂಟ್ ಅನ್ನು ಕೂಡ ಸೇಲ್ ಮಾಡ್ಕೊಡ್ತೀನಿ ಅಂತೇಳಿ ಅವರಿಗೆ ನಂಬಿಸಿ ಮೋಸ ಮಾಡಿದಾನೆ. 10 ಫ್ಲಾಟ್ ಗಳನ್ನ ಸೇಲ್ ಮಾಡಿ ಕೊಡೋದಾಗಿ ಹೇಳಿ 5 ಫ್ಲಾಟ್ ಗಳನ್ನ ಈತ ಸೇಲ್ ಮಾಡಿಸಿದಾನೆ. ಮತ್ತೊಂದ್ ಕಡೆ ಫ್ಲಾಟ್ ಖರೀದಿಸಿದಂತಹ ಮಾಲೀಕರು ಕೊಟ್ಟಿದ್ದಂತಹ ಹಣ ಏನಿದೆ 2 ಕೋಟಿ 75 ಲಕ್ಷ ಹಣ ಪಡೆದು ಅವ್ರಿಗೂ ಕೂಡ ಈತ ಮೋಸ ಮಾಡಿದಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ನಲ್ಲಿ FIR ಆಗಿದೆ. ಕಿಲಾಡಿ ಜಾವೇದ್ ಅನ್ನ ಎಂಕ್ವೈರಿ ಕೂಡ ಮಾಡಲಾಗಿದೆ. ಇಲ್ಲೂ ಕೂಡ ಈತ ಫೇಕ್ ಡಾಕ್ಯುಮೆಂಟ್ಸ್ ನೋಡಿ, ಎಲ್ಲಾ ಕಡೆ ಹೇಗೆ ಆತ ನಂಬಿಸ್ತಾ ಇದ್ದ, ಹೇಗೆ ಅವರ ವಿಶ್ವಾಸವನ್ನ ಗಳಿಸ್ತಾ ಇದ್ದ ಅಂತ. 10 ಫ್ಲಾಟ್ ಗಳನ್ನ ಸೇಲ್ ಮಾಡೋದಾಗಿ ಹೇಳಿ 5 ಫ್ಲಾಟ್ ಗಳನ್ನ ಸೇಲ್ ಮಾಡ್ತಾನೆ. ಅದಾದ ನಂತರದಲ್ಲಿ ಫ್ಲಾಟ್ ನ ಯಾರು ಪರ್ಚೇಸ್ ಮಾಡಿರ್ತಾರೆ ಅವ್ರ ಹತ್ರ ಕೂಡ ಈತ ಹಣ ಪಡ್ಕೊಂಡು ಅವರಿಗೂ ಪಂಗನಾಮ ಹಾಕಿದಾನೆ. ಇನ್ನ ಕೇಸ್ ನಂಬರ್ 4 ನ ವಿಚಾರಕ್ಕೆ ಬರೋದಾದ್ರೆ, ಸಣ್ಣದಾಗಿ ಚೀಟಿಂಗ್ ಆರಂಭಿಸಿ ದೊಡ್ಡ ದೊಡ್ಡ ಡೀಲ್ಗೆ ಈತ ಕೈ ಹಾಕಿದ ಜಾವೇದ್. RR ನಗರದ ಆರ್ಚ್ ಬಳಿ ಟೊರಿನೋ ಕಂಪನಿ ಜಾಗಕ್ಕೆ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡಿದ. ನಕಲಿ ದಾಖಲೆಯ ಜೊತೆಗೆ ಪಂಕಜ್ ಲಖಾನಿ ಅನ್ನುವಂತಹ ಫೇಕ್ ಓನರ್ ಆತ, ನಕಲಿ ಮಾಲೀಕನನ್ನು ಕೂಡ ಆತ ಕ್ರಿಯೇಟ್ ಮಾಡಿದ. ಹೇಗೆ ಜಾಗಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾ ಇದ್ದ, ಅದೇ ರೀತಿಯಾಗಿ ಈ ಜಾಗದ ಓನರ್ ಇವರೇ ಅಂತೇಳಿ ಆ ಓನರು ಕೂಡ ಈತ ಫೇಕ್ ಆಗಿ ಕ್ರಿಯೇಟ್ ಮಾಡ್ತಾ ಇದ್ದ. ಅದೇ ರೀತಿ ಪಂಕಜ್ ಲಖಾನಿ ಅನ್ನುವಂತಹ ನಕಲಿ ಮಾಲೀಕನನ್ನ ಸೃಷ್ಟಿ ಮಾಡಿ ಟೊರಿನೋ ಕಂಪನಿ ಮಾಲೀಕನೆಂದು ಆತನನ್ನ ಬಿಂಬಿಸಿದ್ದ ಈತ. ಇನ್ನ ಪಂಕಜ್ ಲಖಾನಿ ಪರಿಚಯ ಮಾಡ್ಕೊಂಡ ನಂತರದಲ್ಲಿ ಪಕ್ಕಾ ಲೀಗಲ್ ಅನ್ನುವಂತ ರೀತಿ ಈತ ಬಿಂಬಿಸ್ತಾ ಇದ್ದ. ಅಂದ್ರೆ ಆ ತರದ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡಿ ವಂಚನೆ ಮಾಡ್ತಾ ಇದ್ದ ಈ ಜಾವೇದ್. ನಂತರ ಟೋಕನ್ ಅಡ್ವಾನ್ಸ್ ಅಂತೇಳಿ ESI ಫಿಫ್ತ್ ಸೆಟ್ಲ್ಮೆಂಟ್ ಅಂತೇಳಿ ಹಣವನ್ನ ವಸೂಲಿ ಮಾಡ್ತಾ ಇದ್ದ. ಅದೇ ಪ್ರಕಾರವಾಗಿ ಹಂತ ಹಂತವಾಗಿ 13 ಕೋಟಿ ಹಣವನ್ನ ಪಡೆದಿದ್ದ ಸೈಯದ್ ಈತ. ಇನ್ನ ಟೊರಿನೋ ಕಂಪನಿ ಸ್ಥಳವನ್ನ ತೋರಿಸಿ ಟೋಪಿ ಹಾಕಿದಕ್ಕೆ ಆತನ ವಿರುದ್ಧ FIR ದಾಖಲಾಗಿದೆ. ಜಾವೇದ್ ಸೇರಿದಂತೆ ಆತನ ಗ್ಯಾಂಗ್ನ 4 ವಿರುದ್ಧ CCBಯಲ್ಲಿ ಕೇಸ್ ದಾಖಲಾಗಿದೆ. ಯಾರು ಈ ಜಾಗದ ಓನರ್ ಅಂತ ಹೇಳಿ ಬಂದಿದ್ರು ಆತನ ವಿರುದ್ಧ ಕೂಡ ಕೇಸ್ ಆಗಿರೋದು. ಇನ್ನ ಕೇಸ್ ನಂಬರ್ 5, ಸೈಯದ್ ಫರತ್ ಉಲ್ಲಾ ಅಲಿಯಾಸ್ ಜಾವೇದ್ ನಡೆಸಿರುವಂತಹ ಅತಿ ದೊಡ್ಡ ದೋಖಾ ಇದು. ಸುರೇಶ್ ಜೈನ್ ಅನ್ನೋ ಉದ್ಯಮಿಗೆ ಮಹಾ ಮೋಸ ಮಾಡಿದಾನೆ. ಬೆಂಗಳೂರು ಸಿಟಿ, ಬೆಂಗಳೂರು ರೂರಲ್ಲು, ಗೋವಾದಲ್ಲೂ ಕೂಡ ಲ್ಯಾಂಡ್ ಕೊಡಿಸ್ತೀನಿ ಅಂತ ಹೇಳಿ ನಂಬಿಸಿದ್ದ. ಬೆಂಗಳೂರಿನ ಅಲ್ಲಾಳಸಂದ್ರದಲ್ಲಿ 6 ಎಕರೆ, ಮೀನನಗುಂಟೆ ಏರ್ಪೋರ್ಟ್ ರೋಡ್ ನಲ್ಲಿ 40 ಎಕರೆ, ಕುಮಾರ ಪಾರ್ಕ್ ವೆಸ್ಟ್ ನಲ್ಲಿ 5430 ಚದುರ ಅಡಿ ಜಾಗ ಕೊಡಿಸ್ತೀನಿ ಅಂತೇಳಿ ಈತ ನಂಬಿಸಿದ್ದ. ಗೌತಮ್ ಜೈನ್ ಕರೆತಂದು ಮಾರ್ವಾಡಿ ಭಾಷೆಯಲ್ಲಿ ಮಾತನಾಡಿಸಿ 2 ಕೋಟಿ ವಂಚನೆ ಮಾಡಿದಾನೆ. ನೋಡಿ, ಆ ಕೇಸ್ ನಂಬರ್ 4 ಅಲ್ಲಿ ನಾವು ಗಮನಿಸಿದಂತೆ ಅಲ್ಲಿ ಒಬ್ಬ ಫೇಕು, ಇಲ್ಲೂ ಕೂಡ ಗೌತಮ್ ಜೈನ್ ಅನ್ನುವಂತ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಮಾರ್ವಾಡಿ ಭಾಷೆಯಲ್ಲಿ ಮಾತನಾಡಿಸಿ 2 ಕೋಟಿ ಪಂಗನಾಮ ಹಾಕಿದಾನೆ. ಇನ್ನ ಶ್ರೀನಿವಾಸ್ ಎಂಬಾತನನ್ನ ಬೆಂಗಳೂರು DC ಅಂತ ನಂಬಿಸಿ 4 ಕೋಟಿ ವಂಚಿಸಿ ಎಸ್ಕೇಪ್ ಆಗಿದ್ದಾನೆ. ನಾಗಶೆಟ್ಟಿಹಳ್ಳಿಯ 28 ಎಕರೆ ಜಾಗ ತೋರಿಸಿ ಈ ಒಂದು ಡೀಲ್ ಅನ್ನ ಪಕ್ಕಾ ಮಾಡಿದ್ದ ಜಾವೇದ್. ಇದು ಲಿಟಿಗೇಷನ್ ಅಲ್ಲಿ ಇದೆ. DC ಸಾಹೇಬ್ರೆ ಸ್ವತಃ ಸರಿ ಮಾಡ್ತಾರೆ ಅಂತ ಸುಳ್ಳು ಹೇಳಿ ವಂಚನೆ ಮಾಡಿದ್ದ. ಹೀಗೆ ನಿಂಬೆಕಾಯಿಪುರ, ಯಲಹಂಕ, ದೇವನಹಳ್ಳಿಯಲ್ಲಿ ಜಾಗವನ್ನ ತೋರಿಸಿದ್ದ ಸುರೇಶ್ ಜೈನ್ ಬಾದಲ್ ಜೈನ್ ರಿಂದ 31.34 ಕೋಟಿ ಸುಲಿಗೆ ಮಾಡಿದ್ದ. ಸದ್ಯ ಅತಿ ದೊಡ್ಡ ಕೇಸ್ ನಲ್ಲೀಗ CCB ಪೊಲೀಸರಿಂದ ತೀವ್ರ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಇನ್ನ 6ನೇ ಕೇಸ್ ನಂಬರ್ 6, ಇಷ್ಟು ಮೋಸ ಮಾಡಿದ್ದ ಜಾವೇದ್ ನಿಂದ ಸುರೇಶ್ ಜೈನ್ ಮೇಲೆ ದಾಳಿ. ಹಣ ಪಡೆದ ವಿಡಿಯೋ ಸುರೇಶ್ ಜೈನ್ ಮೊಬೈಲ್ ನಲ್ಲಿ ಇದ್ದಂತಹ ಕಾರಣಕ್ಕೆ ಆತನ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಸುರೇಶ್ ಜೈನ್ಗೆ ಹೊಡೆದು ಮೊಬೈಲ್ ಅನ್ನ ಕಸಿದುಕೊಂಡು ಹೋಗಿದ್ದ ಜಾವೇದ್ ಮತ್ತೆ ಆತನ ಗ್ಯಾಂಗ್. ದಾಳಿ ಹಾಗೂ ಮೊಬೈಲ್ ಕಳವು ಬಗ್ಗೆ ಕೊಡಿಗೆಹಳ್ಳಿ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೂಡ ಫೈಲ್ ಆಗಿದೆ. ಇಷ್ಟಾದ್ರೂ ಕೂಡ ಪೊಲೀಸರಿಂದ ತನಿಖೆ ಸರಿಯಾಗಿ ನಡೀತಿಲ್ಲ ಅನ್ನುವಂತಹ ಆರೋಪ ಇದೆ. ಇಷ್ಟು FIR ಹಾಕಿದ್ರು ಕೂಡ ಈವರೆಗೂ ಜಾವೇದ್ ಆತನನ್ನ ಕರೆಸಿ
ಅಟ್ಲೀಸ್ಟ್ ಎಂಕ್ವೈರಿ ಮಾಡಿಲ್ಲ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇನ್ನ ವಂಚಿಸಿ ಗಳಿಸಿರುವಂತಹ ಆಸ್ತಿ ಏನಿದೆ ಅದನ್ನ ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಸಾಧ್ಯ ಇಲ್ವಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ.